ಇವಾಗ ಪದ್ಯ ನೋಡೋಣ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ದಾರಿ ಗಟ್ಟಿ ಮಲ್ಪರಿಲ್ಲ, ಕಾಳ ಕತ್ತಲೆ ಹೊಳಗೆ ನಾನು ಮೇಲಕೇರಿ ಮೆಟ್ಟಲಾರೆ, ಮುರುಕು ತೊಳೆಯ ಹುಳುಕು ಚೆಂತಿ, ಕೊರೆದು ಸರಿದು ಕೀಳ ಸಡಲಿ, ಹರುಕು ಚಪ್ಪರ ಜೇರುಗಿಂಡಿ, ಮೇಲಕೇರಿ ಮೆಟ್ಟಲಾರೆ, ಕರಕಿ ಹುಲ್ಲು ಕಸವು ಹೊತ್ತಿ, ದುರಿತ ಬಾವದಿ ಹಿರಬಿ ಮುತ್ತಿ, ಜಲದಿ ಬರದಿ ತಿಳಿಯ ಮಣ್ಣು, ಹೊಳಗೆ ಹೊರಗೆ ಏಕವಾಗಿ, ಕಾತೆ ಕೇಳೆ ಕರುಣದಿಂದ, ಬಂತು ಕಾಣೆ ಹುಬ್ಬಿ ಮಳೆಯು, ಈಗ ಶಿಶುನಾಳ ಗ್ರಾಮಕ್ಕ ಮೇಘರಾಜ ಹೊಲಿದು ಬಂದ. ಇದು ಶಿಶುನಾಳ ಶರೀಫರವರ ಪದ್ಯ ಆಗಿರುತ್ತೆ. ಇದರ ವಿವರಣೆ ನೋಡ್ತಾ ಹೋಗೋಣ ಮುಂದೆ. ಇಲ್ಲಿ ಅಜ್ಞಾನದಿಂದ ಮಾನವನ ಜೀವನದ ಮಳಿಗೆ ಸೋರುತ್ತಿದೆ. ಕಾಲದ ಮೋಹದ ಅಹಂಕಾರದ ಮದದಿಂದ ಹಾಳಾಗಿ ಹೋಗಿದೆ. ಅಜ್ಞಾನದ ಕತ್ತಲೆಯಲ್ಲಿ ಅಂತಹ ಮನೆಯ ಮಾಳಿಗೆಯನ್ನು ಸರಿಪಡಿಸಲಾಗದು. ಅರಿವಿನ ಬೆಳಕಿದ್ದರೆ ಮಾತ್ರ ಆತ್ಮಾವಲೋಕನದ ಮೂಲಕ ಸೋರುವುದನ್ನು ನಾರುವುದನ್ನು ತಡೆಯಬಹುದು. ಆದರೆ ಮಾನವ ಈ ಮಹಾಪ್ರಪಂಚದಲ್ಲಿ ಜಾತಿ, ಕುಲ, ವರ್ಣ, ಅಂತಸ್ತು ಇವೇ ಮುಂತಾದ ಮಾಯಾಪಾಶಗಳಿಗೆ ವಶನಾಗಿ ಮಾನವತ್ವದ ಸೆಳೆಯನ್ನೇ ಕಳೆದುಕೊಳ್ಳುತ್ತಿದ್ದಾನೆ. ಇದನ್ನು ಸರಿಪಡಿಸುವವರು ಇಲ್ಲವಾಗಿದ್ದರೆಂಬ ಹಳಕಳಿಕೆ ಶರೀಫರದು. ಮನೆಯ ಪ್ರತಿಮೆಯ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಸೋರಲು ಬಿಡದೆ ಸರಿಪಡಿಸುವ ಜವಾಬ್ದಾರಿ ನಮ್ಮೆಲ್ಲರದು ಎಂಬುದು ಮನವರಿಕೆ ಮಾಡುತ್ತಿದ್ದಾರೆ. ದಿನನಿತ್ಯ ಸ್ನಾನ ಮಾಡಿ ದೇಹವನ್ನು ಶುಚಿಗೊಳಿಸುವಂತೆ ಬಾಳಿನ ಚಾವಣಿಯನ್ನು ಹತ್ತಿ ಕಸ ಗುಡಿಸಿ ಕೊಳೆಯನ್ನು ತೆಗೆಯಬೇಕಾಗುತ್ತದೆ. ಇಲ್ಲವಾದರೆ ಧೂಳು ಕೂರುತ್ತದೆ. ಜೇಡ ಅಂದರೆ ಗೋಡೆ ಬಳೆ ಕಟ್ಟುತ್ತದೆ. ಇರುವೆ ಗೂಡು ಕಟ್ಟಿ ಹುತ್ತ ಬೆಳೆಯುತ್ತದೆ. ಅಜ್ಞಾನ, ಅಧರ್ಮ, ಅಸತ್ಯದ ಹುಲ್ಲು ಬೆಳೆದು ಸ್ವಾರ್ಥ ಅಧಿಕವಾಗುತ್ತದೆ. ಒಳಿತು ಕೆಡುಕುಗಳ ನಡುವೆ ಭೇದವಿಲ್ಲದಂತಾಗಿ ಜಗತ್ತು ಸೋರುತ್ತದೆ. ಹೀಗೆ ಸೋರಿದ ಸಮಾಜದ ಕನಸು ಹೊತ್ತು ಅನೇಕ ಮಹಾತ್ಮರು, ದಾರ್ಶನಿಕರು ಶ್ರಮಿಸಿದ್ದಾರೆ. ಆದರೆ ಗಾಳಿ ಮಳೆಯೆಂಬ ಮಾಯದ ಹೊಡೆತಕ್ಕೆ ಶಿಥಿಲಗೊಂಡು ಎಲ್ಲ ಮಹನೀಯರ ಆಲೋಚನೆಗಳು ತುಕ್ಕು ಹಿಡಿದು ಹೋಗಿದೆ. ಈ ಮಹಾತ್ಮರ ಮಾರ್ಗ ಕಾಲದ ಕೈಯಲ್ಲಿ ಮಾಯವಾಗಿ ಅಂಧಕಾರದಲ್ಲಿ ಮುಳುಗಿ ಹೋಗಿದೆ. ಇಂತಹ ಅಂಧಕಾರದಲ್ಲಿ ಮುಳುಗಿರುವ ಮಾನವನು ತನ್ನ ಅಂತರಂಗದ ಸತ್ವದಿಂದ ಪರಮಾತ್ಮನನ್ನು ಕಾಣಲು ತನ್ನನ್ನು ಸರಿಪಡಿಸಿಕೊಳ್ಳಬೇಕೆಂಬ ಹಂಬಲ ಶಿಶುನಾಳ ಶರೀಫರದು. ಇಲ್ಲಿ ಮಾನವನು ಅಜ್ಞಾನದಿಂದ ಮಾಡುತ್ತಿರುವ ತಪ್ಪುಗಳನ್ನು, ಅಹಂಕಾರಗಳನ್ನು, ಮೋಹಗಳನ್ನು ಇಲ್ಲಿ ತಿಳಿಸ್ತಾರೆ. ಇದು ಶಿಶುನಾಳ ಶರೀಫರವರದ ಸೋರುತಿಹುದು ಮನೆ ಮಾಳಿಗೆ ಅರ್ಥ ಆಗಿರುತ್ತೆ.